ವಿಭಜನೆ ಆಗಿದ್ದು ಯಾರಿಂದ? ಅಭಿಯಾನದಿಂದ ಅವಾಗ ಬ್ರಿಟಿಷರು ಮಾಡಿದ್ರು, ನೀವು ಅವರಿಗೆ ಸಪೋರ್ಟ್ ಕೊಟ್ರಲ್ಲ. ಬ್ರಿಟಿಷರಿಗೆ ಸಪೋರ್ಟ್ ಕೊಟ್ಟವರು ಯಾರು? RSS ಸಪೋರ್ಟ್ ಕೊಟ್ಟಿದ್ದು. ಅಖಂಡ ಭಾರತವನ್ನು ತ್ರಿಖಂಡವಾಗಿ ಮಾಡೋದ್ರೆ RSS ಯಾರಿಗೆ ಸಪೋರ್ಟ್ ಮಾಡಿದ್ರು? ದೇಶದ್ರೋಹಿ. ನಾವು ಮೋದಿ ಅವರನ್ನು ವಾಪಸ್ ಮಾಡಿದ್ರೆ ದೇಶದ್ರೋಹಿ. ಯಾರು ಹೇಳಿದ್ರು? ಧರ್ಮದ ನಾನು ಹಿಂದೂ ಅಲ್ಲ, ನಾನು ಹಿಂದೂ ಆಗಿ ಹುಟ್ಟಿದ್ರು, ಇವರ ಪಕ್ಷದಲ್ಲಿ ಇಲ್ಲದ್ರೆ ನಾನು ಹಿಂದೂ ಅಲ್ಲ. ಇದು ಡೆಮಾಕ್ರಸಿ. ಈಗ ಗುಜರಾತ್ನಲ್ಲೇ ಗೊತ್ತಾಯ್ತಲ್ಲ ಮೋದಿ ಗೊತ್ತಾಗಿದೆ. ಗುಜರಾತ್ ಅಷ್ಟು ವಿರೋಧ ವ್ಯಕ್ತಪಡಿಸಂತ ಕಾಂಗ್ರೆಸ್ ಮತ್ತೆ ಇವತ್ತು ಗೆದ್ದು ಬಂದಿದ್ದಾರೆ. ಮತ್ತೆ ಪರ್ಸೆಂಟೇಜ್ ವೋಟ್ ಜಾಸ್ತಿ ಆಗಿದೆ, ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಪರ್ಸೆಂಟೇಜ್ ವೋಟ್ ಜಾಸ್ತಿ ಆಗಿದೆ, 22 ಸೀಟು 1000 ಸೋತಿರೋದು ನೀವು. ಹಾಗಾಗಿ ಬಿಜೆಪಿಗೆ 1%, ಮೋದಿ ಮತ್ತು ಅಮಿತ್ ಶಾ ಇದ್ದು 1% ವೋಟ್ ಜಾಸ್ತಿ ಆಗಿದೆ. ನಮಗೆ 4-5%. ಈ ಕ್ಯಾಂಪೇನ್ ವಿಕಾಸ್ ಬರ್ತಾ ಇದ್ರೆ ನೀವು ಹೋಗಿ ನೀವು ಅಲ್ಲಿ ಸಬರ್ಮತಿಯಲ್ಲಿ ನಕಲಿ ಹಿಂದುತ್ವವನ್ನ ಪ್ರದರ್ಶನ ಮಾಡಿ ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿ. ಎಲ್ಲಾ ಭಾಗಗಳು ಸಮಾನವಾಗಿ ನೋಡ್ತಾರೆ. ಇದು ಗುಜರಾತ್ ನನ್ನ ತವರು ರಾಜ್ಯ ಅಂತ ಆಗ್ಲಿ, ಅದು ಹಿಮಾಚಲ್ ಅದು ನಾವು ಗೆದ್ದು ಬಿಡ್ತೀವಿ ಅನ್ನೋ ಒಂದು ಆ ರೀತಿ ಯೋಚನೆಗಳು ಇರ್ಲಿಲ್ಲ. ಇವತ್ತು ದೇಶದಲ್ಲಿ ಇವತ್ತು ನಾಯಕತ್ವ ಇರ್ಬೇಕಾಗಿರತಕ್ಕಂಥದ್ದು ಪ್ರಾಮಾಣಿಕವಾಗಿ ಮುಂದಿನ 100 ವರ್ಷ 200 ವರ್ಷ 300 ವರ್ಷ ಬರ್ತಕ್ಕಂಥ ಮುಂದಿನ ಪೀಳಿಗೆಗಳನ್ನ ಉಳಿಸುವಂತ ಕೆಲಸ ಆಗ್ಬೇಕು. ಇಲ್ಲಿ ರಾಜಕೀಯವಾಗಿ ನರೇಂದ್ರ ಮೋದಿ ಯಾವತ್ತೂ ರಾಜಕೀಯವಾಗಿ ನೋಡೋದಿಲ್ಲ ದೇಶನ. ಅವ್ರು ನೋಡ್ತಕ್ಕಂಥದ್ದು ದೇಶದ ಭವಿಷ್ಯನ ನೋಡ್ತಾರೆ. ಆ ಭವಿಷ್ಯ ದೃಷ್ಟಿಯಿಂದ ನೋಡೋದ್ ಮುಖಾಂತರವಾಗಿ ಹಿಮಾಚಲದಲ್ಲಿ ನಾವು ಹೈಯೆಸ್ಟ್ ರಿಚ್ ಆಗಿ ಗೆದ್ದಿದ್ದೀವಿ. ಅಲ್ಲ, ಅವರು ಕೂಡ ಇಲ್ಲಿ ಎಷ್ಟು 40 ರ್ಯಾಲಿಗಳಲ್ಲಿ ಉದ್ದೇಶಿಸಿ ಮಾತಾಡಿದ್ದಾರೆ. ಇಲ್ಲಿ ಗುಜರಾತ್ ನಲ್ಲಿ ಇಲ್ಲಿ 19 ರ್ಯಾಲಿಗಳನ್ನ ಮಾತ್ರ ಉದ್ದೇಶಿಸಿ ಮಾತಾಡಿದ್ದಾರೆ ನನಗೆ ಗೊತ್ತಿರುವಂತ. ಅಲ್ಲ, ಇಲ್ಲಿ 40 ಅಂದ್ರೆ 182 MLA ಕ್ಷೇತ್ರಗಳಲ್ಲಿ 40 ಕಡಿಮೆ ಇತ್ತು, ಹಾಗಾಗಿ ಕಡಿಮೆ ರ್ಯಾಲಿ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಕಾಂಗ್ರೆಸ್ನವರು ಯಾವ ರೀತಿಯಲ್ಲಿ ಅವರು ಬಳಸ್ಕೋಬೇಕಾಯ್ತು ಅವ್ರು ಬಳಸ್ಕೊಳ್ಳದೆ ಅವರ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು, ಅಭಿವೃದ್ಧಿ ಮಾಡದಿರ್ತಕ್ಕಂಥದ್ದು, ಅದರಿಂದ ಅವರು ಈಗ ರಾಮವರ ಈಗ ಮತ್ತೆ ಕರ್ನಾಟಕ ಬರೋದಾದ್ರೆ ಈ ಫಲಿತಾಂಶ ಕರ್ನಾಟಕದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಈಗ ನೋಡಿ ಕರ್ನಾಟಕದಲ್ಲಿ 100% ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪ ನಾಯಕತ್ವದಲ್ಲಿ ಸುಭಿಕ್ಷವಾದಂತಹ ಸರ್ಕಾರ ಕೊಡತಕ್ಕಂಥ ಯೋಜನೆಗಳಲ್ಲಿ ನಿರಂತರವಾಗಿ ಪರಿವರ್ತನೆ ಯಾತ್ರೆ ಮಾಡೋಕೆ 224 ಕ್ಷೇತ್ರಗಳಲ್ಲಿ ಇವತ್ತು ಯಾತ್ರೆ ನಡೀತಾ ಇದೆ. ಜನ ಅಮೋಘವಾಗಿ ಸೇರ್ತಾ ಇದ್ದಾರೆ, ಗುಂಪುಗಳು ಬರ್ತಾ ಇದಾವೆ. ಇದರಲ್ಲಿ ನಮ್ಮ ವೋಟ್ ಏನಿದೆಯೋ ಅದು ನಿಖರವಾಗಿ ಮೀಸಲಾಗಿ ನಿಂತಿದೆ ನಮಗಾಗಿ. ಅದು ಮುಂದಿನ ಚುನಾವಣೆಯಲ್ಲಿ ತೋರಿಸ್ತಕ್ಕಂಥ ತಕ್ಕ ಪಾಠನ ಕಾಂಗ್ರೆಸ್ ಕಲಿಸ್ತದೆ. ಕಾಂಗ್ರೆಸ್ ಧೂಳಿಪಟ ಆಗ್ತಾ ಇದ್ರೆ ನಿಮ್ಮ ಪಕ್ಷದಲ್ಲಿ ಕಾಣ್ತಿರುವಂತಹ ಆಂತರಿಕ ಗೊಂದಲಗಳು ನಾಮಕಪಟ ಮಾಡಿ ಅವ್ರನ್ನ ಸೋಲಿಸಿ ಅವ್ರನ್ನ ಹೋಗರಿಬೇಕು. ಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಒಬ್ಬ ದಲಿತ ವ್ಯಕ್ತಿ ಈ ರೀತಿ ಗೋಗರಿತ ಕೆಲಸ ಮಾಡ್ತಕ್ಕಂಥದ್ದು ವೋಟ್ ಬ್ಯಾಂಕ್ ರಾಜಕಾರಣ. ನೀವು ಅವ್ರನ್ನ ಯಾವ ರೀತಿ ನೀವು ದುರ್ಬಳಕೆ ಮಾಡ್ತೀರಿ? ನೀವು ಮಾತಾಡೋದು ನಾನು ಮಾತಾಡ್ಲಿಲ್ಲ, ನನಗೆ ಮಾತಾಡ್ಲಿಕ್ಕೆ ಬಿಡಿ.